ಮತ್ತೊಂದು ಕಡೆ ನಡು ರಸ್ತೆಯಲ್ಲಿ ಕಂಕನಾಡಿಯಲ್ಲಿ ಯುವಕರಿಂದ ನಮಾಜ್, ರಸ್ತೆ ಬಂದ್, ವಾಹನ ಸವಾರರ ಪರದಾಟ. ಮಸೀದಿ ಮುಂಭಾಗ ಇರುವ ರಸ್ತೆಯಲ್ಲಿ ನಮಾಜ್ ಆಗ್ತಾ ಇದೆ. ಶುಕ್ರವಾರ ನಡೆದ ನಮಾಜ್ ವಿಡಿಯೋ ಇದೀಗ ವೈರಲ್ ಆಗಿದೆ. ಕಂಕನಾಡಿ ಅಂತಂದರೆ ಅಲ್ಲಿ ಅದೇ ಪಂಪ್ವೆಲ್ ಇದೆಯಲ್ಲ, ಪಂಪ್ವೆಲ್ ಹತ್ರನೇ ಬರುತ್ತೆ. ವಿಡಿಯೋ ಮಾಡಿ ಸ್ಥಳೀಯರಿಂದ ಬೇಸರ, ನಡು ರಸ್ತೆಯಲ್ಲಿ ಯುವಕರಿಂದ ನಮಾಜ್ ಆಗಿದೆ. ಇತ್ತೀಚೆಗೆ ಈ ಥರ ನಡು ರಸ್ತೆಗಳಲ್ಲಿ ಅಂದರೆ ಯಾವುದೇ ವಾಹನಗಳಿಗೆ ಮತ್ತೊಬ್ಬರಿಗೆ ತೊಂದರೆ ಕೊಟ್ಟು ಮಾಡಬಾರ್ದು ಅಂತ, ಅದು ನಮಾಜ್ ಅಥವಾ ಯಾವುದೇ ಆಗಿದೆ. ಓಕೆ, ಆಮೇಲೆ ಅಲ್ಲಿ ನಡು ರಸ್ತೆಯಲ್ಲಿ ಮಾಡುವಂಥ ಅಗತ್ಯ ಇರಲಿಲ್ಲ. ಅಲ್ಲಿ ಮಸೀದಿ ಇದ್ದರೆ ಮಸೀದಿ ಒಳಗಡೆ ಮಾಡ್ಬೋದಾಗಿತ್ತು. ಮಸೀದಿಯ ಒಳಗಡೆ ಪ್ರಾಂಗಣದಲ್ಲಿ ಬೇಕಾದಷ್ಟು ಜಾಗ ಇರುತ್ತೆ, ಎರಡೆರಡು ಅವಧಿಯಲ್ಲಿ ಮಾಡ್ಬೋದು ಬೇಕಿದ್ರೆ. ಯಾವುದೇ ಕಾರಣಕ್ಕೂ ಯಾವುದೇ ಇರಲಿ, ಜನಗಳಿಗೆ ತೊಂದರೆ ಕೊಟ್ಟು ವಾಹನಗಳನ್ನು ನಿಲ್ಲಿಸಿ ಯಾಕೆ ಬೇಕಿದು ಅಲ್ವಾ? ಅಲ್ಲಿ ಅವಕಾಶಗಳಿರುತ್ತೆ, ಒಳಗಡೆ ಬೇಕಾದಷ್ಟು ಜಾಗ ಇರುತ್ತೆ. ಅದನ್ನು ನೋಡುವಾಗ ಗೊತ್ತಾಗುತ್ತೆ ಒಳಗಡೆ ಅವಕಾಶ ಇರ್ಬೋದು ಅಂತೇಳಿ. ಅವಕಾಶಗಳನ್ನು ನಿರ್ಮಾಣ ಮಾಡಿಕೊಳ್ಬೇಕಾಗತ್ತೆ. ವಾಹನ ಸವಾರರಿಗೆ ತೊಂದರೆ ಮಾಡಿ ಯಾವುದನ್ನು ಮಾಡಬಾರ್ದು. ದಿನೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಎಸ್, ಇದು ಶುಕ್ರವಾರ ನಡೆದಂಥ ಘಟನೆ ಇದೀಗ ವೈರಲ್ ಆಗ್ತಾ ಇದೆ. ಸಾಧಾರಣವಾಗಿ ಎಲ್ಲೂ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ನೋಡಿ, ಮೊದಲೆಲ್ಲ ಗಣೇಶೋತ್ಸವಗಳಿಗೂ ಅಷ್ಟೇ 10 ಗಂಟೆ ಅಲ್ಲ, ಬೆಳಗ್ಗಿನ ತನಕ ಫುಲ್ ಮೈಕ್ ಆಗ್ತಾಯಿದ್ರು. ಅದನ್ನು ನಿಷೇಧ ಮಾಡಲ್ಲ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗಿದೆ. 10 ಗಂಟೆ ನಂತರ ಎಲ್ಲೂ ಮಾಡುವಾಗಿಲ್ಲ ಅಂತೇಳಿ ಪಟಾಕಿಯನ್ನು ಬೇಕಾದಂಗೆ ಬೇಕಾಬಿಟ್ಟಿಯಾಗಿ ಮಾಡ್ತಾಯಿದ್ರು, ಅದನ್ನು ನಿಲ್ಲಿಸಲಾಗಿದೆ. ರಾಜಕಾರಣಿಗಳು ರಾತ್ರಿ 10 ಗಂಟೆ ನಂತರ ಕೂಡ ಭಾಷಣ ಮಾಡ್ತಾಯಿದ್ರು, ಅದನ್ನು ಕೂಡ ನಿಲ್ಲಿಸಲಾಗಿದೆ. ಹಾಗೆಯೇ ಈ ಥರ ಜನಗಳಿಗೆ ನಮಾಜ್ ಮಾಡಬಾರ್ದು ಅಂತಲ್ಲ, ನಮಾಜ್ ಖಂಡಿತವಾಗ್ಲೂ ಮಾಡಬೇಕು. ಅವರವರ ಧರ್ಮದಲ್ಲಿ ಏನಿದೆಯೋ ಅಥವಾ ಅವರ ನಂಬಿಕೆ ಏನಿದೆಯೋ ಖಂಡಿತವಾಗ್ಲೂ ಅದಕ್ಕೊಂದು ಮಸೀದಿ ಇರುತ್ತೆ, ಮಸೀದಿ ಪ್ರಾಂಗಣ ಇರುತ್ತೆ, ಬೆಸ್ಟ್ ಬೇಕಿದ್ರೂ ಮಾಡ್ಕೊಳ್ಳಿ. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ರೀತಿಯಲ್ಲಿ ಹೊರಗಡೆ ಬಂದು ರಸ್ತೆಯಲ್ಲಿ ಇದು ನಿಷಿದ್ಧ ಇದೆ ಇತ್ತೀಚಿನ ದಿನಮಾನಗಳಲ್ಲಿ. ಮೊದಲೆಲ್ಲ ನಡೀತಿತ್ತು. ಸೊ ಇದೀಗ ಇದರ ಬಗ್ಗೆ ಏನಾದರೂ ಕ್ರಮ ಕೈಗೊಂಡಿದ್ದಾರಾ? ಏನು ಕತೆ ಇದು? ಯಾರೆಲ್ಲ ಇದು ವೈರಲ್ ಅಂದರೆ ಅಲ್ಲಿ ನಿಜವಾಗ್ಲೂ ಒಳಗೆ ಜಾಗ ಇರಲಿಲ್ವಾ? ಇದು ಬೇಕು ಅಂದರೆ ರಸ್ತೆಯಲ್ಲಿ ಮಾಡ್ತಾ ಇರುವಂಥದ್ದು ಹೇಗೆ? ಇದು ಕಳೆದ ಶುಕ್ರವಾರ ನಡೆದಂತಹ ಘಟನೆ ಸದ್ಯ ವೈರಲ್ ಆಗಿ ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತ ಆಗ್ತಿದೆ. ಅಂದರೆ ಮಂಗಳೂರಿನ ಹೃದಯ ಭಾಗ ಆದಂತಹ ಕಂಕನಾಡಿ ರಸ್ತೆಯಲ್ಲಿ ನಡೆದಿರುವಂಥದ್ದು. ಅಂದರೆ ಕಂಕನಾಡಿ ರಸ್ತೆಯಲ್ಲೇ ಒಂದು ಮಸೀದಿ ಇದೆ. ಮಸೀದಿ ಮುಂಭಾಗದಲ್ಲಿ ಕಳೆದ ಶುಕ್ರವಾರ ಹೆಚ್ಚು ಅಂದರೆ ಮುಸ್ಲಿಂ ಬಾಂಧವರು ನಡು ರಸ್ತೆಯಲ್ಲೇ ಈ ಒಂದು ರೀತಿಯ ನಮಾಜ್ ಮಾಡ್ತಾ ಇರುವಂಥ ದೃಶ್ಯವನ್ನು ಸ್ಥಳೀಯರು ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾಗೆ ರಸ್ತೆಯಲ್ಲೇ ಒಂದಷ್ಟು ಯುವಕರು ನಮಾಜ್ ಮಾಡ್ತಾ ಇರುವಂಥದ್ದು. ಇದು ವಾಹನ ಸವಾರರಿಗೂ ಕೂಡ ಸಂಚಾರಕ್ಕೆ ಅಡ್ಡಿಯಾಗಿರುವಂಥದ್ದು. ನಂತರ ಅವರು ಯೂಟರ್ನ್ ತೆಗೆದುಕೊಂಡು ಹಿಂದೆ ಹೋಗ್ತಿರುವಂಥ ದೃಶ್ಯಗಳು ಕೂಡ ಗಮನಿಸಬಹುದು. ಅಂದರೆ ಶುಕ್ರವಾರದ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ಮಸೀದಿಗೆ ಹೋಗಿ ನಮಾಜ್ ಮಾಡುವುದು ಅವರ ಸಂಪ್ರದಾಯ ಇರುವಂಥದ್ದು. ಆದರೆ ಈ ರೀತಿಯಾಗಿ ನಡು ರಸ್ತೆಯಲ್ಲಿ ಯಾಕೆ ನಮಾಜ್ ಮಾಡಿದ್ದಾರೆ ಅನ್ನುವಂಥ ಒಂದು ಅಸಮಾಧಾನ ಕೂಡ ವ್ಯಕ್ತ ಆಗ್ತಿದೆ. ಮತ್ತು ಮಧ್ಯಾಹ್ನದ ವೇಳೆ ಕಾರಣವಾಗಿ ಸಾಕಷ್ಟು ವಾಹನಗಳು ಕೂಡ ಅದೇ ಮಾರ್ಗವಾಗಿ ಸಂಚರಿಸುತ್ತೆ. ಇವರಿಗೂ ಕೂಡ ಒಂದಷ್ಟು ಅಡೆತಡೆಗಳು ಕೂಡ ಆಗಿರುವಂಥದ್ದು. ಹೀಗಾಗಿ ಸದ್ಯ ವಿಡಿಯೋ ವೈರಲ್ ಆಗಿ ಸಾಕಷ್ಟು ಅಸಮಾಧಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.